ಈಗ ತಮ್ಗೆಲ್ರೂ ಗೊತ್ತಿದೆ, ಸಾರಥಿ ಆದ್ಮೇಲೆ ನಾನು ಸುಮಾರು 13 ವರ್ಷಗಳ ಕಾಲ ಸಿನಿಮಾ ಮಾಡಕ್ ಹೋಗ್ಲಿಲ್ಲ. ಕಾರಣ ಆಕಸ್ಮಿಕವಾಗಿ ಬಂದೆ ಸಿನಿಮಾಕ್ಕೆ. ನಿಜವಾಗ್ಲೂ ನಾನು ಸಿನಿಮಾ ಮಾಡಬೇಕು ಅಂತ ಸಾರಥಿ ಬಂದಿರಲಿಲ್ಲ, ಆಕಸ್ಮಿಕವಾಗಿ ಬಂದೆ. ಅದೇನು ಅದೃಷ್ಟನೋ ಏನೋ ಅಥವಾ ಗೊತ್ತಿಲ್ಲ, ಆ ಒಂದು ಸಿನಿಮಾನ ಪ್ರೇಕ್ಷಕ ಮಹಾಜನರು ಗೆದ್ಸಿರು. ತಮ್ಮೆಲ್ಲರೂ ಸಹಕಾರ ಕೂಡ ಇತ್ತು. ಅವತ್ತಿನ್ನ ಹೊಸದಾಗಿ ಮಾಧ್ಯಮಗಳು, ಮೀಡಿಯಾ ಚಾನೆಲ್ಗಳು ಇನ್ನು ಹೊಸದಾಗಿ 2-3 ಚಾನೆಲ್ಗಳು ಬಂದಿದ್ದು. ಏನಾದ್ರೂ ನಾವು ಹೋಗ್ಬೇಕಾದ್ರೆ ಪತ್ರಿಕೆಗಳ ಮುಖೇನನೇ ಹೋಗ್ಬೇಕಿತ್ತು. ಅಂತ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಸಹ ನನಗೆ ಹೆಚ್ಚು ಒತ್ತು ಕೊಟ್ಟು ನನ್ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ರಿ. ನನಗೆ ಸಿನಿಮಾ ಮಾಡಿದ್ದಾಯ್ತು, ಯಶಸ್ಸು ಬಂದಿದ್ದಾಯ್ತು, ಸ್ಟೇಟ್ ಅವಾರ್ಡು ಬಂತು. ಮುಂದೇನಾದ್ರೂ ಮತ್ತೆ ಸಿನಿಮಾ ಮಾಡಿದಾಗ ಎಲ್ಲಿ ಏನಾಗ್ಬಿಡುತ್ತೋ, ಬಂದಿರೋ ಹೆಸರೆಲ್ಲ ಕಳ್ಕೊಂಡ್ಬಿಡ್ತೀನೋ ಅಂತ ತುಂಬಾ ಭಯನೂ ಇತ್ತು. ಕಾರಣ ಯಾಕಂದ್ರೆ ಕತೆ ಕೇಳ್ತಾ ಇದ್ದೆ, ಕತೆನಲ್ಲಿ ಉಳಿರ್ತಿರ್ಲಿಲ್ಲ. ಎಷ್ಟೋ ಜನ ಮೊದಲು ಡೈರೆಕ್ಟರ್ಗಳು ಹೇಳ್ತಾ ಇದ್ರು, ಸರ್ ಹಿಂಗ್ ಮಾಡ್ಬೋದು ಸರ್, ಹಿಂಗಿದೆ ಸರ್, ನೀವೇನಿಲ್ಲ ಸರ್, 10 ಕೋಟಿ ಹಾಕಿದ್ರೆ 50 ಕೋಟಿ ಮಾಡ್ಬೋದು ಸರ್ ಅಂದ್ರು. ನಾನು ಸ್ವಾಮಿ, ನಾನು ದುಡ್ಡು ಮಾಡಕ್ಕಂತೂ ಬಂದಿಲ್ಲ, ನನ್ನ ಪ್ರೊಫೆಷನ್ನೇ ಬೇರೆ. ಏನೋ ನನಗೆ ಆಕಸ್ಮಿಕವಾಗಿ ಬಂತೇನೋ ಗೊತ್ತಿಲ್ಲ, ಈ ಮಟ್ಟಕ್ಕೆ ಹೆಸರು ಬಂದಿದೆ. ಜನತೆ 100-150 ರೂಪಾಯಿ ಕೊಟ್ಟು, ಅವತ್ತು ನಮ್ಮ ಸಿನಿಮಾ ಇದ್ದಾಗ 60 ರೂಪಾಯಿ 80 ರೂಪಾಯಿ ಇತ್ತು. ಹಳ್ಳಿ ಕಡೆ 40 ರೂಪಾಯಿ 60 ರೂಪಾಯಿ ಇತ್ತು. 10 ಸತಿ ಬಂದು ನೋಡಿ ಈ ಮಟ್ಟಕ್ಕೆ ವಿಜಯ ಗೆಲ್ಸಿದ್ದಾರೆ. ನನ್ನ ಬಗ್ಗೆ ಏನೋ ಒಂದು ಹೋಪ್ ಇಟ್ಕೊಂಡಿರ್ತಾರೆ. ಯಾವ್ದಾದ್ರು ಮತ್ತೆ ತಮಗೆಲ್ರಿಗೂ ಗೊತ್ತಿರ್ಬೋದು, ಏನೋ ಅಂತಿಂತ ಸಿನಿಮಾ ಮಾಡಿದ್ರೆ ಎಲ್ಲಿ ಬಂದಿದೆ ಹೆಸರು ಕಳ್ಕೊಂತೀನೋ ಅನ್ನೋ ಒಂದು ದೃಷ್ಟಿಯಿಂದ ನಾನು ಸಿನಿಮಾ ಮಾಡಕ್ ಹೋಗ್ಲಿಲ್ಲ. ಇವತ್ತಿನ ಜನರೇಷನ್ಗೆ ಕಥೆಯಾಗಿರ್ಬೇಕು, ಕಂಟೆಂಟ್ ಅನ್ನೋದ ಈಗಿನ ಜನರೇಷನ್. ನನ್ನ ಮಗ ಹೇಳ್ದ, ಪಾಪ ತುಂಬಾ ಬುದ್ಧಿವಂತರಿದ್ದಾರೆ ಜಡೇಶ್ ಸರ್ ಅವರು, ನೀವು ದಯವಿಟ್ಟು ನಾನೇ ನಿಮ್ಗೆ ಹೇಳಿದೆ ಸಿನಿಮಾ ಮಾಡಿದ್ರೆ ನಾನು ನಿಮ್ ಜೊತೆಲಿ ಇರಲ್ಲ ಅಂತ, ನೀವು ಮಾಡಿ ಪಪ್ಪ ಅಂತ ಹೇಳಿದ್ರು. ಅವಾಗ ನಾನು ಜಡೇಶ್ ಸರ್ ಅವ್ರನ್ನ ಆಯ್ತಪ್ಪ ಕರ್ಸೋಣ ಅಂತ ಹೇಳ್ಬಿಟ್ಟು ಕರೆಸಿದ್ವಿ. ಒಂದೇ ವಾರದಲ್ಲಿ ನಾವು ಪ್ರಿಪ್ರೇಷನ್ ಇಲ್ಲ, ಸಿನಿಮಾ ಮಾಡಬೇಕು ಅಂತಲೂ ಇರಲಿಲ್ಲ. ಅವ್ರ ಕತೆ ಹೇಳಿದ್ರು, ವಿಜಯ್ ಸರ್ ಹತ್ರ ಹೋಗೋಣ ಸರ್ ಅಂದ್ರು. ವಿಜಯ್ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ, ನಾನು ಸಾರಥಿ ಆದ 2 ವರ್ಷದಲ್ಲೇ ಅವ್ರ ಸಿನಿಮಾ ಮಾಡ್ಬೇಕಾಗಿತ್ತು. ಏನೋ ಕಾರಣಾಂತರದಿಂದ ಅದಾಗ್ಲಿಲ್ಲ. ನಾವು ಹೋದ್ವಿ ಸರ್ ಹತ್ರ. ವಿಜಯ್ ಸರ್ ಅವರು ತುಂಬಾ ಸಂತೋಷ ಪಟ್ಟು, ಬನ್ನಿ ಸರ್, ಏನು ಮಾತಾಡ್ಲಿಲ್ಲ. ಎಲ್ಲರೂ ಹೇಳ್ತಾರೆ, ಯಾವ ರೆಮ್ಯುನರೇಷನ್ ಬಗ್ಗೆನೂ ಮಾತಾಡಿಲ್ಲ, ಏನು ಮಾತಾಡಿಲ್ಲ. ಸಿನಿಮಾ ನೀವು ಮಾಡ್ತೀರಾ ಸರ್, ಹೇಳಿ ಸರ್ ಅಂತ ಹೇಳಿ ತುಂಬಾ ಖುಷಿ ಆಯ್ತು. ಇವತ್ತು ಮೊನ್ನೆ ಒಂದ್ ದಿವಸ ನಾವು ಇನ್ನ ಸೆಟ್ಟಲ್ಲಿ ಜೂನಿಯರ್ ಸಹ ಬಂದಿರಲಿಲ್ಲ. 7 ಗಂಟೆಗೆ ಸರ್ ಬಂದು, ಎಲ್ಲಿ ಜಡೇಶ್ ಅಂತ ಹೇಳಿ, ನನಗೆ ಎಷ್ಟು ಖುಷಿ ಆಗುತ್ತಂದ್ರೆ, ಒಬ್ಬ ನಿರ್ಮಾಪಕ ಬಂಡವಾಳ ಹಾಕ್ತಾನೆ, ಅವರಿಗೆ ತೊಂದರೆ ಆಗಬಾರ್ದು ಅನ್ನೋದ ಒಂದು ದೃಷ್ಟಿನ ಇಟ್ಕೊಂಡು ಇವತ್ತು ಈ ಸಿನಿಮಾನ ಮಾಡ್ತಾ ಇದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.